ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಮನೆಯಲ್ಲೇ ಶುದ್ಧವಾದ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನು ಡೈಲಿ ಹಾಲು ತೊಗೊಳ್ತೀರಲ್ವಾ, ಪ್ಯಾಕೆಟ್ ಹಾಲಿಲ್ಲ, ಮನೆಯಲ್ಲಿ ಸೆಲ್ ಮಾಡ್ತಾರೆ, ಅವ್ರ ಹತ್ರ ನಾವು ಹಾಲು ತೊಗೊಳ್ತೀವಿ. ಡೈಲಿ ಹಾಫ್ ಲೀಟ್ರ್ ಹಾಲಿನಿಂದ ನಾನು ಈ ಥರ ತುಪ್ಪನ ರೆಡಿ ಮಾಡಿದ್ದೀನಿ. ಇದು 15 ಡೇಸ್ದಷ್ಟೇ. ಇದು ಏನಿಲ್ಲ ಅಂದರೂ ಇದು ಹಾಫ್ kg ಮೇಲೆ ಆಗಿರೋದು. 15 ಡೇಸಲ್ಲಿ ನಾನು ಹಾಫ್ kg ಮೇಲೇ ತುಪ್ಪನ ತೆಗಿತೀನಿ. ನೋಡಿ ಎಷ್ಟು ಮರಳಾಗಿದೆ ಅಂತ ಹೇಳಿ ನೀವು ನೋಡ್ಬೋದು. ಮತ್ತು ಸ್ಮೆಲ್ ಅಂತೂ ಕೇಳಲೇಬೇಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಡಬ್ಬಿ ಕ್ಯಾಪ್ ತೆಗೆದ್ರೆ ಸಾಕು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಈ ಥರ ನೀವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕಲರ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ. ಇದು ಎರಡು ಏನು ಬಾಕ್ಸ್ ಇದೆಯಲ್ಲ, ಎರಡು ನಾನು ಕಾಯಿಸಿರೋ ತುಪ್ಪನೇ ಇದು 15 ಡೇಸ್ ಕೆನೆನ ನಾನು ತೆಗೆದಿಟ್ಟಿದ್ದೆ. ಈ ಥರ ನೋಡ್ಬೋದು ನೀವು, ಕಲರ್ ಸರಿಯಾಗಿದೆ ಅಂತೇಳಿ. ನಾನು ಹೇಗೆ ಹಾಲನ್ನ ಕಾಯಿಸಿ ಫ್ರಿಜ್ಜಲ್ಲಿಟ್ಟು ನಾನು ಬೆಣ್ಣೆನ ತೆಗಿತೀನಂತ ನೋಡಿ ಬನ್ನಿ. ಈ ಥರ ನಾನು ಡೈಲಿ ಹಾಫ್ ಲೀಟರ್ ತೊಗೋದು, ಬಟ್ ನಾನು 1 ಡೇ ಬಿಟ್ಟು 1 ಡೇ ಈ ಥರ ಹಾಲನ್ನ ಕಾಯಿಸ್ಕೊಂಡು ತೊಗೋತೀನಿ. ನಾನು ಹಾಲು ಫ್ರಿಜ್ಜಲ್ಲಿ ಇಡ್ತೀನಿ. ಐಸ್ ಆಗುತ್ತಲ್ಲ, ಅದು ಈ ಥರ ನಾರ್ಮಲ್ ವಾಟರ್ನ ತೊಗೊಂಡು ಈ ಥರ ಇದು ಹಾಲನ್ನ ನೆನೆ ಇಟ್ಬಿಡಿ. ಐಸೆಲ್ಲ ಕರದ ಮೇಲೆ ಈ ಥರ ನೀವು ಕಾಯಿಸೋಕ್ಕೆ ಇಟ್ಬಿಡಿ. ಇವಾಗ ನೋಡಿ, ನಾನೊಂದು ಬೌಲ್ ತೊಗೊಂಡು ಅದಕ್ಕೆ ಹಾಲು ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಈ ಥರ ಕಾಯಿಸ್ಕೋಬೋದು. ಇಷ್ಟು ಚೆನ್ನಾಗಿ ಕಾಯಿಸ್ಬಲ್ಲ, ಕುದಿಯುತ್ತಲ್ಲ ಹಾಲು, ಅದನ್ನು ಚೆನ್ನಾಗಿ ಆರಕ್ಕೆ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿಟ್ಟು ನೀವು ನೈಟ್ ಕಾಯಿಸಿ ಫ್ರಿಜ್ಜಲ್ಲಿಟ್ಟರೆ ಮಾರ್ನಿಂಗ್ವರೆಗೂ ನಮ್ಮದು ಕೆನೆ ರೆಡಿಯಾಗಿರುತ್ತೆ. ಆಮೇಲೆ ನಾವು ಹಾಲು ಯೂಸ್ ಮಾಡೋಕ್ಕೆ ತೊಗೋಬೋದು. ನೋಡಿ ಈ ಥರ 1 ಲೀಟ್ರ್ ಹಾಲಿಂದ ಇಷ್ಟು ಕೆನೆ ಬಂದಿದೆ. ನಾನು ಡೈಲಿ 1 ಡೇ ಬಿಟ್ಟು ಇಷ್ಟು ನಾನು ಕೆನೆನ ತೆಗಿತೀನಿ. ಇವಾಗ ನಾನಿದು ಹಾಲು ಚಹಾ ಮಾಡೋಕ್ಕೆ ಅಥವಾ ಮಗನಿಗೆ ಕುಡಿಸೋಕ್ಕೆ ಈ ಥರ ಇಟ್ಬಿಡ್ತೀನಿ ಮಕ್ಕಳಿಗೆ. ನೋಡಿ ಇದು 15 ಡೇಸ್ ಕೆನೆ, 2 ಬಾಕ್ಸ್ ತುಂಬಿದ್ದೀನಿ ನಾನು. 8 ದಿನದಲ್ಲಿ ನಂದು 1 ಡಬ್ಬೆನ ಕೆನೆ ಫುಲ್ ಆಗುತ್ತೆ. ನೋಡಿ ಇವಾಗ ಒಂದು ಬೊಗಣಿನ ತೊಗೊಂಡು ಕೆನೆ ಅದರಲ್ಲಿ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಬೆಣ್ಣೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ಫುಲ್ ಐಸ್ ಆಗಿರುತ್ತೆ. ನಾನು ಫ್ರಿಜ್ಜೆಲ್ಲ ಮೇಲ್ಗಡೆ ಇಡ್ತೀನಿ, ಫುಲ್ ಐಸ್ ಆಗಿರುತ್ತೆ. ನಾನು ಒಂದು 2 ಅವರ್ಸು ಬೆಣ್ಣೆ ಮಾಡೋಕ್ಕಿಂತ ಮುಂಚೆನೇ 2 ಅವರ್ಸ್ ನಾನು ಹೊರಗಡೆ ತೆಗೆದಿಟ್ಟಿನಿ. ಇವಾಗ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ. ಇವಾಗ ನಾನು ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ತೊಗೋತೀನಿ. ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇದ್ದರೆ ಇದನ್ನು ಯೂಸ್ ಮಾಡಿ, ಇಲ್ಲ ನೀವು ಮಿಕ್ಸರಿಗೆ ಕೂಡ ಹಾಕ್ಬೋದು. ಮಿಕ್ಸಿಗೂ ಕೂಡ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾನು ಹ್ಯಾಂಡ್ ಮಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ಥರ ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಈ ಥರ ತಿರ್ಸ್ಕೊಳ್ಳಿ. ಈ ಥರ ತಿರ್ಸ್ಕೊಂಡು ನೀಟಾಗಿ ಬೆಣ್ಣೆ ಗಟ್ಟಿಯಾಗಿ ಬರುತ್ತೆ. ನೋಡಿ ಇದೇ ಥರ ಪ್ರೊಸೆಸ್ ಮಾಡ್ಕೋತಾ ಬನ್ನಿ. ಈ ಥರ ಗಟ್ಟಿಯಾಗಿ ಪೂರ್ತಿ ಜಾಮ್ ಆಗಿಬಿಡುತ್ತೆ. ಇವಾಗ ನೋಡಿ ನಮ್ಮದೆಲ್ಲ ಕೆನೆ ಈ ಥರ ಜಮಾ ಆಗಿ ಬೆಣ್ಣೆ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಸೋಸ್ಕೊಂಡು ಬೇರೆ ಬೊಗಣಿಗೆ ಹಾಕ್ಕೊಂಡು ತೊಗೊಳ್ಳಿ. ನೋಡಿ ಯಾವ ಥರ ಬಾಲ್ ಥರ ಬಂದಿದೆ ಅಂತೇಳಿ. ಈ ಥರ ಜಾನ್ಕೊಂಡು ಬೇರೆ ಬೊಗಣಿಗೆ ಹಾಕ್ಕೊಂಡು ತೊಗೊಳ್ಳಿ. ಇವಾಗ ಇದೇನು ಇನ್ನೂ ಬೊಗಣೆಯಲ್ಲಿದೆಯಲ್ವ, ಅದನ್ನು ಹಾಗೆ ಎಸಿಬೇಡಿ. ಇದಕ್ಕೆ ಮತ್ತೆ ಹ್ಯಾಂಡ್ ಮಿಕ್ಸರಿಂದ ಮತ್ತೆ ಇನ್ನೊಂದು ಚೂರು ಮಿಕ್ಸರ್ ಮಾಡಿ. ನೋಡಿ ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಗೊಳ್ಳಿ. ಈ ಥರ ತೊಳಿಬೇಕು ಬೆಣ್ಣೆ. ಒಂದು 2-3 ಸತಿ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡ್ಬಿಡಿ, ಎಲ್ಲ ಗಲೀಜೆಲ್ಲ ಹೋಗಿಬಿಡುತ್ತೆ. ನೋಡಿ ಈ ಥರ ಸ್ಪ್ಯಾಚುಲ ತೊಗೊಳ್ಳಿ ನೀವು, ಸಿಲ್ಕೊಂದು ನೀಟಾಗಿ
ಯೂಸ್ ಮಾಡೋಕ್ಕೆ ಬರುತ್ತೆ. ನಮ್ಮ ಕೈಗೂ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಬೆಣ್ಣೆ ಆಗೋದ್ರಿಂದ ಸ್ವಲ್ಪ ಕೈಯೆಲ್ಲ ಜಿಗಿ ಜಿಗಿ ಆಗುತ್ತೆ. ಇವಾಗ ನೋಡಿ ಈ ಥರ ತೊಳ್ಕೊಂಡು ಬಿಡಿ. ನೀರಿನ್ನೂ ಹಾಲು ಕಲರ್ ಇದೆ ಅಲ್ವಾ, ನಾನು ಇನ್ನೊಂದು ಸಲ ನೀರು ಹಾಕ್ಕೊಂಡು ಮತ್ತೆ ತೊಳ್ಕೊತೀನಿ. ಇನ್ನೂ ನೀರು ಹಾಕ್ಕೊಳ್ಳಿ, ಮತ್ತೆ ತೊಳ್ಕೊಳ್ಳಿ. ಇದು ನೀರು ಫುಲ್ ತಾಜಾ ಬರೋವರೆಗೂ ನಾವು ಇದೇ ಥರ ಹಾಕೋತಾ ತೊಗೊಳ್ಳಿ. ನಾನು 3 ಸಲ ನೀರನ್ನು ಹಾಕ್ಕೊಂಡು ಸ್ವಚ್ಛವಾಗಿ ತೊಳ್ಕೊಂಡು ತೊಗೋತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ಇವಾಗ ಮತ್ತೆ ಅದೇ ಬೊಗಣೆಯಲ್ಲಿ ನಾನು ನೀರನ್ನು ಜಾನ್ಕೊಂಡು ತೊಗೋತೀನಿ. ನೋಡಿ ಈ ಥರ ಮಾಡ್ಕೊಂಡು ಎಕ್ಸ್ಟ್ರಾ ನೀರೆಲ್ಲ ತೆಗೆದುಬಿಡಿ. ಇವಾಗ ನಾನು ಮತ್ತೆ ನೀರು ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಕಲರ್ ಹೇಗೆ ಬಂದಿದೆ ಅಂಥೇಳಿ ನೀರಿಂದು. ಇವಾಗ ಮೊದಲಿನ ಥರ ಅಷ್ಟೇನು ಹಾಲು ಕಲರ್ ಇಲ್ಲ. ಇವಾಗ ನಮ್ಮ ಬೆಣ್ಣೆ ಕ್ಲೀನಾಗಿದೆ. ಇವಾಗ ಫೈನಲಿ ನಾವು ತೊಳ್ಕೊಂಡು ಬಿಟ್ಬಿಡೋಣ. ಈ ಥರ ಇನ್ನೂ ಸ್ವಲ್ಪ ತಿರುಗಿಸ್ಬಿಡಿ, ಮತ್ತು ಈ ಥರ ನೀರು ಬರುತ್ತೆ ನೋಡಿ. ಹೀಗೆ ಎಲ್ಲ ನೀರನ್ನು ಆಚೆ ಹಾಕಿಬಿಡಿ. ಇವಾಗ ನೀಟಾಗಿ ಬೊಗಣೆಯಲ್ಲಿರುವ ಎಲ್ಲ ಬೆಣ್ಣೆನ ನಡುವಿಗೆ ಹಾಕ್ಕೊಂಡು ತೊಗೊಂಡು ಇವಾಗ ಕಾಯಿಸೋಕ್ಕೆ ಗ್ಯಾಸ್ ಮೇಲೆ ಇಟ್ಬಿಡಿ. ಈ ಥರ ಮಾಡ್ಕೊಂಡು ತೊಗೊಳ್ಳಿ. ನಾನು ಯಾಕೆ ಸ್ಪ್ಯಾಚುಲಾ ಬೇಕು ಅಂತ ಹೇಳಿದೆ ಅಂದರೆ, ಸಿಲ್ಕೊಂದು ನಿಮಗೆ ಕೈಯೆಲ್ಲ ಗಲೀಜಾಗೋದಿಲ್ಲ, ಮತ್ತು ಬೊಗಣೆಗೂ ಅಂಟ್ಕೊಳ್ಳೋದಿಲ್ಲ. ಬೆಣ್ಣೆನ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಏನೇ ಕೆಲಸ ಮಾಡಬೇಕಂದ್ರೂ ನಾನು ಇದೇ ಸ್ಪ್ಯಾಚುಲಾನೇ ಯೂಸ್ ಮಾಡೋದು. ನೋಡಿ ನಮ್ಮ ಬೆಣ್ಣೆ ಈ ಥರ ಉಕ್ಕಿ ಮೇಲೆ ಬರುತ್ತೆ, ಅದಕ್ಕೆ ಮೇಲ್ಗಡೆ ಬರೋಕ್ಕೆ ಬಿಡಬೇಡಿ. ಇದೇ ಥರ ಮಧ್ಯದಲ್ಲಿ ಒಂಚೂರು ಚಮಚನ ಅಳ್ಳಾಡಿಸಿ ನೋಡಿ. ಇದೇ ಥರ ಕಂಟಿನ್ಯೂ ಆಗಿ ಇದೇ ಥರ ಕುದಿಸ್ಕೊಂಡು ತೊಗೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡು ತೊಗೊಳ್ಳಿ. ಎಲ್ಲ ಗುಳ್ಳೆ ಇರುತ್ತಲ್ಲ, ಅದೆಲ್ಲ ನೀರಿರುತ್ತೆ, ಅದೆಲ್ಲ ಫುಲ್ಲು ಕಂಪ್ಲೀಟು ಕ್ಲೀನ್ ಆಗುತ್ತೆ. ನೋಡಿ ಈ ಸಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಿಬಿಡಿ. ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ಥರ ಒಂದು ಜಾಲಿ ತೊಗೊಂಡು ಸೋಸ್ಕೊಂಡ್ಬಿಡಿ. ನೋಡಿ ಸ್ವಲ್ಪ ಆರೋಗಿ ಬಿಟ್ಟಾದಮೇಲೆ ಈ ಥರ ಒಂದು ಬಾಟಲ್ಗೆ ಅಥವಾ ನಿಮಗೆ ಎದರಲ್ಲಿ ಸೋಸ್ಕೋದಿದೆಯಲ್ಲ ಅದರಲ್ಲಿ, ನೋಡಿ ನಾನು ಮೊದಲೇ ಆಗಿರೋ ತುಪ್ಪದ ಡಬ್ಬಿ ಇದು, ಇದರಲ್ಲಿ ನಾನು ಇನ್ನೂ ಚೂರು ಹಾಕ್ಕೋತಾ ಇದ್ದೀನಿ. ನೋಡಿ 1/2 kg ಮೇಲೇ ಬಂದಿದೆ ತುಪ್ಪ. ಇವಾಗ 2 ಡಬ್ಬಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ಇದು ತಣ್ಣಗಾಗೋವರೆಗೂ ಮಾರ್ನಿಂಗ್ವರೆಗೂ ಹೀಗೆ ಬಿಟ್ಬಿಡಿ. ಮಾರ್ನಿಂಗ್ ಆದಮೇಲೆ ನೋಡಿ ಈ ಥರ ಸೆಟ್ ಆಗುತ್ತೆ ನೀಟಾಗಿ. ಎಷ್ಟು ಘಮ ಘಮ ಅಂತ ಇದೆ ಅಂಥೇಳಿ, ಕಲರ್ ನೋಡಿ ಹೇಗೆ ಬಂದಿದೆ ಅಂಥೇಳಿ. ಇದೇ ಥರ ನೀವು ಮನೆಯಲ್ಲೇ ತಯಾರು ಮಾಡಿಸ್ಕೊಳ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.